ಚೆನ್ನಾಗಿ ಮಾಡಿದ್ರೆ ಮುಳಬಾಗಿಲು ವಕೀಲರ ಸಂಘಕ್ಕೆ ನಾನು ಎಂ ಸದಾಶಿವಯ್ಯ ನಾನು ಈ ದಿನ ಮುಳಬಾಗಿಲು ವಕೀಲರ ಸಂಘ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನನ್ನ ಅವಧಿಯಲ್ಲಿ ವಕೀಲರ ಕಲ್ಯಾಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡಲು ಹಾಗೂ ನಮ್ಮ ಸಂಘವನ್ನು ಅಭಿವೃದ್ಧಿಪಡಿಸಲು ಹಣ ಕೊಡುತ್ತೇನೆ. ನನ್ನ ಇದೇನೆಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರೂ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಮಾನತೆಯನ್ನು ಕಾಪಾಡಿಕೊಂಡು ಬಂದು ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ನಾನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಒಂದು ಇದರಲ್ಲಿ ಹೇಳ್ತೀವಿ. ಮತ್ತು ನಮ್ಮ ಗುರುಗಳಾದಂಥ ಗೋವಿಂದ ರೆಡ್ಡಿಯವರ ಆಶೀರ್ವಾದದಿಂದ ಮತ್ತು ಇನ್ನು ನಮ್ಮ ಶೇಖರ್ ಅವರು, ನಮ್ಮ ನಟರಾಜ್ ಅವರು, MBR ಅವರು, ಮತ್ತು ನಮ್ಮ ನಾಗೇಶ್ ಅವರು, ನಾಗೇಶ್ ಅವರು, ನಮ್ಮ ವಾಸುದೇವ ರೆಡ್ಡಿ ಅವರು ಮತ್ತು MB ಬಾಬು ಅವರು ನಿರಂತರ ರಾತ್ರೋರಾತ್ರಿ ನನ್ನ ಜೊತೆಲಿದ್ದು 3 ಚುನಾವಣೆಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಹಾಗೂ ಮತ್ತು ನಮ್ಮ BV ರಾಜೇಂದ್ರ ಪ್ರಸಾದ್ ಅವರು ಒಳ್ಳೆ ಚಾಣಕ್ಯರು. ಇಲ್ಲಿ ಏನು ಹೋಗ್ತದೆ ಅಂದರೆ ಕ್ಷಣ ಕ್ಷಣಕ್ಕೂ ನನಗೆ ಇದು ಕೊಡ್ತಾ ಇದ್ದಾರೆ. ನಟರಾಜು ಸುಡುಕುಂಟೆ ಜಯನಾಥ್ ನಟರಾಜ್ ಮತ್ತೆ ನಮ್ಮ ಮಿರ್ಜನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಬ್ಬಯ್ಯ ಅವರು, ಮತ್ತೆ ಮಣಿಕಂಠ ಅವರು, ಈಶ್ವರಪ್ಪ ಅವರು, ನಮ್ಮ ಜಂಟಿ ಕಾರ್ಯದರ್ಶಿಗಳಾದ ವೆಂಕಟೇಶಪ್ಪ ಅವರು, ಸುರೇಶ್ ಅವರು, ಮತ್ತೆ ಹಾಗೂ ನಮ್ಮ ರಮೇಶ್ ಅವರು, ಹೊಸನಗರ ರಮೇಶ್ ಅವರು, ಮತ್ತೆ ನಮ್ಮ ಸಹಪಾಠಿಯಾದಂಥ ದಿಲೀಪ್ ಅವರು, ಮತ್ತೆ ನಮ್ಮ ತಮ್ಮನಾದಂಥ DV ಪ್ರಕಾಶ್ ಅವರು, ನಮ್ಮ ತಮ್ಮ ಇವರು ಅವರು, ಮತ್ತೆ ಇನ್ನ ಹಲವು ಹಿರಿಯ ವಕೀಲರ ಶ್ರಮದಿಂದ ಇವತ್ತು ನಾನು ಆಯ್ಕೆಯಾಗಿದ್ದೀನಿ. ಹಿರಿಯ ವಕೀಲರು ಮತ್ತೆ ನಮ್ಮ ವರ್ಧಾ ರೆಡ್ಡಿ ಅವರು, JR ರಾಜೇಂದ್ರ ಅವರು, ಮತ್ತೆ ಇನ್ನು ಹಲವಾರು ಹಿರಿಯ ವಕೀಲರ ಮಾಡಿದಂಥ ಆಶೀರ್ವಾದದಿಂದ ನಾನು ಇವತ್ತು ಆಯ್ಕೆಗೊಂಡಿದ್ದೀನಿ. ನಾನು ಯಾವುದೇ ನ್ಯಾಯಾಲಯಗಳಿಗೆ ಕಲಾಪಗಳಿಗೆ ಹೆಚ್ಚಾಗಿ ನಮ್ಮ ವಕೀಲರಿಗೆ ನ್ಯಾಯಾಧೀಶರ ಮುಖಾಂತರ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಒಂದು ಮಾತನ್ನು ಹೇಳ್ತಾ ನಾನು ಇನ್ನೊಂದು ಮಾತು ಹೇಳಿದ್ದೀನಿ ಪದೇ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋಂಥ ಒಂದು ನಾಣ್ಣುಡಿಯಿಂದ ನಾನು ನಡ್ಕೊಳ್ತೀನಿ. ಈಗಾಗಲೂ ನಾನು ಒಂದು ಫಸ್ಟ್ ಟರ್ಮ್ ಆಗಿದ್ದೆ, ಆಮೇಲೆ ಟಾಸಾಗಿ ಈಕ್ವಲ್ ಆಗಿ ಒಂದು ಟರ್ಮ್ ಆಗಿದ್ದೆ, ಮತ್ತು ಈಗ ನನ್ನನ್ನು ತಾವು ಸರ್ವಾನುಮತದಿಂದ ತಾವು ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಾ. ನಾನು ನಮ್ಮ ವಕೀಲರಿಗೆ ಎದೆ ಕೊಟ್ಟು, ಬೆನ್ನು ಕೊಟ್ಟು ಮತ್ತು ಭುಜಕ್ಕೆ ಭುಜ ಕೊಟ್ಟು ಅವರಿಗೆ ನಿಂತ್ಕೊಳ್ತೇನೆ ಅಂತೇಳಿ ಈ ಸಮಯದಲ್ಲಿ ಅವ್ರಿಗೆ ಮಾತು ಕೊಡ್ತಾ ನಾನು ಈ ಒಂದು 4 ಮಾತನ್ನು ಮುಗಿಸುತ್ತಾ ಜೈ ವಕೀಲರ ಸಂಘ ಮುಳಬಾಗಿಲು ವಕೀಲರ ಸಂಘದ 2026 ಮತ್ತು 28 ಈ 2 ವರ್ಷಗಳ ಕಾಲಾವಧಿಗೆ ಏನು ಚುನಾವಣೆ ನಡೆದಿದೆ, ಈ ಚುನಾವಣೆ ಬಹಳ ನ್ಯಾಯಯುತವಾಗಿ ಮತ್ತು ಎಲ್ಲ ರೀತಿಯಂತ ನಿಯಮಗಳನ್ನು ಅನುಸರಿಸಿ ನಡೆದಂಥ ಈ ಚುನಾವಣೆಯಲ್ಲಿ ಈಗಾಗಲೇ ಕೂಡ ನೀವೆಲ್ಲರೂ ಕೂಡ ಕಂಡಿರುವಂಥ ರೀತಿ ನಮ್ಮ ಸದಾಶಿವಯ್ಯ ಸರ್ ಅವರು 7 ಮತಗಳನ್ನು ಪಡೆದುಕೊಂಡು 13 ಮತಗಳ ಅಂತರದಿಂದ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ 112 ಮತಗಳನ್ನು ಪಡೆದುಕೊಂಡು BV ವೆಂಕಟೇಶಪ್ಪ ಅವರು ಆಯ್ಕೆಯಾಗಿರ್ತಾರೆ. ಮತ್ತು ಕಾರ್ಯದರ್ಶಿ ಸ್ಥಾನಕ್ಕೆ RM ರಮೇಶ್ ಅಂತ ಹೇಳ್ಬಿಟ್ಟು 112 ಮತಗಳನ್ನು ಪಡ್ಕೊಂಡು ಅವರು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ ವೆಂಕಟೇಶಪ್ಪ ಸರ್ VTS 134 ಓಟ್ಗಳನ್ನು ಪಡ್ಕೊಂಡು ಜಂಟಿ ಕಾರ್ಯದರ್ಶಿಯಾಗಿ 4 ಸ್ಥಾನಗಳಿಗೆ ಚುನಾವಣೆ ನಡೆದು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ PM ಸದಾಶಿವಯ್ಯ ಸರ್ ಅವರ ಗೆಲುವಿಗೆ ಸಹಕರಿಸಿರುವಂಥ ಎಲ್ಲ ಹಿರಿಯ ಕಿರಿಯ ಮತ್ತು ಮಹಿಳಾ ಎಲ್ಲ ವಕೀಲರಿಗೂ ಕೂಡ ನಾವು ಹೃದಯಾಂತರದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಚುನಾವಣೆ ಬಹುತೇಕವಾಗಿ ಹಣ ಮತ್ತು ಗುಣದ ನಡುವಿನ ಹೋರಾಟ ಅಂತಲೇ ಎಲ್ಲ ವಕೀಲರಲ್ಲಿಯೂ ಕೂಡ ಬಾಯಿ ಮಾತಾಗಿತ್ತು. ಇಂಥ ಸಂದರ್ಭದಲ್ಲಿ ವ್ಯಕ್ತಿತ್ವವನ್ನು ಮತ್ತು ಗುಣನಡತೆಯನ್ನು ಮತ್ತು ಹಿರಿತನಕ್ಕೆ ಮತವನ್ನು ಕೊಟ್ಟು ಇವತ್ತು PM ಸದಾಶಿವಯ್ಯ ಸರ್ ಅವರನ್ನ ಮತ್ತು ನಮ್ಮ ವೆಂಕಟೇಶಪ್ಪ ಸರ್ ಅವರನ್ನ ಮತ್ತು ಇನ್ನೂ ಇತರೆ ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. PM ಸದಾಶಿವಯ್ಯ ಸರ್ ಅವರು ವಕೀಲರಿಗೆ ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಕೇವಲ ಚುನಾವಣಾ ಸಮಯದಲ್ಲಿ ಬರುವಂಥವರಲ್ಲ, ಅವರು ಕಳೆದ ಈ 32 ವರ್ಷಗಳಿಂದ
ಈ ಒಂದು ತಾಲೂಕಿನಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. 2018 ಅವರು ಭಾರತ ನೋಟರಿ ಪಬ್ಲಿಕ್ ನ ಆಯ್ಕೆ ಆದ ನಂತರದಲ್ಲಿ ವಕೀಲರಿಗೆ ಒಂದೇ ₹1 ಕೂಡ ತೆಗೆದುಕೊಳ್ಳದೆ ಎಲ್ಲರಿಗೂ ಕೂಡ ಉಚಿತವಾದಂತಹ ನೋಟರಿ ಸೇವೆಯನ್ನು ಒದಗಿಸಿ ವಕೀಲರಿಗೆ ಕಾನೂನು ಸೇವೆಗಳಿಗೆ ಅವರು ಸಹಕಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೋವಿಡ್ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಂತ ಸಂದರ್ಭದಲ್ಲಿ ಕಿರಿಯ ವಕೀಲರಿಗೆ ಆರ್ಥಿಕವಾಗಿ ಸಮಸ್ಯೆಯಲ್ಲಿರುವಂತಹ ವಕೀಲರಿಗೆ ಅವರ ಕೈಯಲ್ಲಾದಷ್ಟು ಸಹಾಯವನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಎಸ್ಪೆಷಲಿ ಯುವಕರಿಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ವಕೀಲರ ಮೇಲೆ ದೌರ್ಜನ್ಯಗಳು ನಡೆದ ಸಂದರ್ಭ ಕಳಿಸಿದ್ದೀರಾ? ATM keras ke portonya, sorry. Konde pulpulin deh surra. Itu balik balik pulpulin. Ini aku set pulpulin.